ಇವತ್ತು ಒಬ್ಬರು ಪ್ರಭಾವಿ ಮಂತ್ರಿ ಸುದೀರ್ಘವಾಗಿ ಡಿಸ್ಕಷನ್ ನಡೆಸಿದ್ದಾರೆ ಮಾಧ್ಯಮದವ್ರ ಜೊತೆ, ಸುದೀರ್ಘವಾದ ಚರ್ಚೆ. ಆ ಚರ್ಚೆಯಲ್ಲಿ ಆಫ್ ದ ರೆಕಾರ್ಡ್ ಅವ್ರು ಹೇಳಿರೋದೇನು ಅಂತ ಹೇಳಿದ್ರೆ, ನಾಗೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ಅಲ್ಲ, ನಾಗೇಂದ್ರ ಅವರು ಸಿದ್ದರಾಮಯ್ಯನವ್ರ ಕ್ಯಾಂಡಿಡೇಟು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಮಂತ್ರಿಯಾಗಿದ್ದ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಈಗ ತನ್ನ ಅವಧಿಯಲ್ಲಿ ರಾಜೀನಾಮೆ ಕೊಟ್ಟಿದ್ದ, ತನ್ನನ್ನು ಪ್ರೊಟೆಕ್ಟ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಸೆಕೆಂಡ್ ಟರ್ಮಲ್ಲಿ ಅವನ ಹೆಸರನ್ನ ಲಿಸ್ಟಿಗೆ ಸೇರಿಸಿದ್ದು ಶ್ರೀ ಸಿದ್ದರಾಮಯ್ಯನವರು. ಹಾಗಾಗಿ ನಾಗೇಂದ್ರ ಅವ್ರ ಬಗ್ಗೆ ಮುಖ್ಯಮಂತ್ರಿಗೆ ಅಂಥ ಪ್ರೀತಿ ಏನಿಲ್ಲ, ಹೋದರೆ ಹೋಗಲಿ ಅನ್ನೋ ಧೋರಣೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಹಾಗಾಗಿ ಬಿ ಜೆ ಪಿಯ ಈ ಕ್ಯಾಂಪೇನ್ ಇದೆಯಲ್ಲ, ನಾಗೇಂದ್ರ ವಿರೋಧಿ ಕ್ಯಾಂಪೇನ್ ಇದೆಯಲ್ಲ, ಆ ಕ್ಯಾಂಪೇನ್ಗೆ ಪರೋಕ್ಷವಾಗಿ ಕಾಂಗ್ರೆಸ್ನ ಕೆಲವು ಲೀಡರ್ಗಳು ಕುಮ್ಮಕ್ಕಿದೆ ಅನ್ನುವ ಅಂಶವನ್ನು ಪ್ರಭಾವಿ ಮಂತ್ರಿ ಒಬ್ಬರು ಇವತ್ತು ಹೇಳಿದಾರಂತೆ. ಇದೆಲ್ಲವನ್ನು ಗಮನಿಸಿದ್ರೆ ಸರ್, ನೀವು ಹೇಳ್ತಿರೋ ಥರ 100% ನಾಗೇಂದ್ರ ಅವರು ಇಳಿಯೋದು ನಿಚ್ಚಳ ಅಂತ ಆಗ್ತಾ ಇದೆ.